ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಫರ್ಹಾನಾಸ್, ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹಿಂದಿನ ಸೆಷನಲ್ಲಿ ಪ್ರತಿಫಲ ನಿಯಮಗಳನ್ನು ಅಧ್ಯಯನ ಮಾಡಿದ್ದೇವೆ. ಆ ಒಂದು ಪ್ರತಿಫಲ ನಿಯಮದಲ್ಲಿ 3 ನಿಯಮಗಳು ಬರ್ತವೆ ಅಂತ ಅಧ್ಯಯನ ಮಾಡಿದ್ವಿ. ಮೊದಲನೇದಾಗಿ ಏರಿಕೆ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ನಂತರ ಇಳಿಕೆ ಪ್ರತಿಫಲ ನಿಯಮ. ನಾವು ಹಿಂದಿನ ಸೆಷನಲ್ಲಿ ಏರಿಕೆ ಪ್ರತಿಫಲ ನಿಯಮವನ್ನು ಓದಿದ್ದೇವೆ. ಇಂದಿನ ಸೆಷನಲ್ಲಿ ನಾವು ಸ್ಥಿರ ಪ್ರತಿಫಲ ನಿಯಮ ಮತ್ತು ಇಳಿಮುಖ ಪ್ರತಿಫಲ ನಿಯಮ, ದಿ ಲಾ ಆಫ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಆ್ಯಂಡ್ ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ನ ಅಧ್ಯಯನ ಮಾಡೋಣ. ಪೀಠಿಕೆ: ಸ್ಥಿರ ಪ್ರತಿಫಲ ನಿಯಮವು ಇಳಿಮುಖ ಪ್ರತಿಫಲ ನಿಯಮ ಮತ್ತು ಏರಿಕೆ ಪ್ರತಿಫಲ ನಿಯಮಗಳ ನಡುವಿನ ಒಂದು ಸ್ಥಿತಿಯಾಗಿದೆ. ಸ್ಥಿರ ಪ್ರತಿಫಲ ನಿಯಮದ ಪ್ರಕಾರ ಉತ್ಪಾದನೆಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚಿಸುತ್ತಾ ಹೋದಂತೆ ಉತ್ಪನ್ನವು ಸ್ಥಿರ ದರದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಉತ್ಪಾದನೆಯಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ದ್ವಿಗುಣಗೊಳಿಸಿದರೆ ಉತ್ಪನ್ನವೂ ಸಹ ದ್ವಿಗುಣಗೊಳ್ಳುತ್ತದೆ. ಇದನ್ನು ಸ್ಥಿರ ವೆಚ್ಚದ ನಿಯಮ ಎಂತಲೂ ಕರೆಯಲಾಗುತ್ತದೆ. ದಿ ಲಾ ಆಫ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಈಸ್ ಅ ಸ್ಟೇಟ್ ಬಿಟ್ವೀನ್ ದ law of diminishing returns and the law of increasing returns. According to the law of constant returns, as a specific quantity of labor and capital is continuously increased in production, the output also increases at a constant rate. That is, if labor and capital are doubled in production, the output also doubles. This is also referred to as the ಲಾ ಆಫ್ ಕಾನ್ಸ್ಟೆಂಟ್ ಕಾಸ್ಟ್. ಪ್ರೊಫೆಸರ್ ಸ್ಟಿಗ್ಲರ್ ಅವರ ಪ್ರಕಾರ ಉತ್ಪಾದನೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹೆಚ್ಚಿಸಿದಾಗ ಉತ್ಪನ್ನವು ಅದೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಸ್ಟಿಗ್ಲರ್, ವೆನ್ ಆಲ್ ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಇನ್ಕ್ರೀಸ್ಡ್ ಬೈ ಅ ಸರ್ಟೇನ್ ಪ್ರಪೋರ್ಷನ್, ದ ಔಟ್ಪುಟ್ ಇನ್ಕ್ರೀಸಸ್ ಬೈ ದಿ ಸೇಮ್ ಪ್ರಪೋರ್ಷನ್. ಸ್ಥಿರ ಪ್ರತಿಫಲ ನಿಯಮವನ್ನು ಒಂದು ಉದಾಹರಣೆಯ ಮೂಲಕ ವಿವರಿಸಬಹುದು. ಒಬ್ಬ ಕೈಗಡಿಯಾರದ ಉತ್ಪಾದಕನು ತನ್ನ ಉದ್ಯಮದಲ್ಲಿ ಉತ್ಪನ್ನವನ್ನು ಹೆಚ್ಚಿಸಲು ಅಧಿಕ ಪ್ರಮಾಣದ ಶ್ರಮ ಮತ್ತು ಬಂಡವಾಳವನ್ನು ಬಳಸುತ್ತಾನೆ ಎಂದು ಭಾವಿಸೋಣ. ಅವನು ಬಳಸುವ ಶ್ರಮ ಮತ್ತು ಬಂಡವಾಳದ ಪ್ರತಿ ಘಟಕದ ಮೌಲ್ಯ 10,000 ರೂಪಾಯಿಗಳು ಎಂದು ಅಂದುಕೊಂಡಾಗ ಅದರ ಒಂದು ವಿವರಣೆ ಈ ಒಂದು ಪಟ್ಟಿಯಲ್ಲಿ ಕಾಣಬಹುದು. The law of constant returns can be explained with the help of example. Let us assume that a watch manufacturer uses a greater amount of labor and capital in his industry to increase our production. Assume that the value of each unit of labor and capital used is 10,000. We can see ವ್ಯಾಲ್ಯೂಸ್ ಇನ್ ದಿ ಟೇಬಲ್. ಮೇಲಿನ ಪಟ್ಟಿಯಲ್ಲಿ ಕಂಡುಬರುವಂತೆ ಉತ್ಪಾದನೆಯಲ್ಲಿ ಅಧಿಕ ಪ್ರಮಾಣದ ಶ್ರಮ ಮತ್ತು ಬಂಡವಾಳವನ್ನು ಉಪಯೋಗಿಸುತ್ತಾ ಹೋದಂತೆ ಕೈಗಡಿಯಾರದ ಉತ್ಪಾದನೆಯು ಸ್ಥಿರ ದರದಲ್ಲಿ ಹೆಚ್ಚಾಗುತ್ತಾ ಹೋಗಿದೆ. ಶ್ರಮ ಮತ್ತು ಬಂಡವಾಳವು ಹೆಚ್ಚಾದ ಪ್ರಮಾಣದಲ್ಲಿಯೇ ಉತ್ಪಾದನೆಯು ಹೆಚ್ಚಾಗಿರುವುದನ್ನು ಕಾಣಬಹುದು. ಅದೇ ರೀತಿ ಸೀಮಾಂತ ಉತ್ಪನ್ನ ಪಟ್ಟಿಯಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳು ಉತ್ಪಾದನೆಯ ಎಲ್ಲ ಹಂತದಲ್ಲಿ ಸ್ಥಿರವಾಗಿವೆ ಮತ್ತು ಒಂದಕ್ಕೊಂದು ಸಮಾನವಾಗಿವೆ. ಸರಾಸರಿ ಉತ್ಪಾದನೆ ಮತ್ತು ಸೀಮಾಂತ ಉತ್ಪಾದನೆಯು ಸ್ಥಿರವಾಗಿದ್ದಾಗ ಸ್ಥಿರ ಪ್ರತಿಫಲ ನಿಯಮವು ಆಚರಣೆಗೆ ಬರುತ್ತದೆ. As seen in the table, as a greater amount of labor and capital is used in production, the production of watches increases at a constant rate. The increase in output is in the same proportion as the increase in the labor and capital. Similarly, the marginal production and average production remain constant at all stages of production and are equal to each other. When the both average product and marginal product remains constant, the law of constant returns is said to be in operation. ಇವಾಗ ಚಿತ್ರದ ಮೂಲಕ ವಿವರಣೆಯನ್ನು ನೋಡೋಣ. ಚಿತ್ರವು ಸ್ಥಿರ ಪ್ರತಿಫಲದ ಒಂದು ರೇಖೆಯನ್ನು ತೋರಿಸ್ತಾ ಇದೆ. ಎಲ್ಲ ಉತ್ಪಾದನಾಂಗಗಳು ಒಂದೇ ಪ್ರಮಾಣದಲ್ಲಿ ಹೆಚ್ಚಿದಾಗ
ಉತ್ಪನ್ನವೂ ಕೂಡ ಅದೇ ಪ್ರಮಾಣದಲ್ಲಿ ಹೆಚ್ಚುತ್ತದೆ ಎಂಬುದನ್ನು ನಾವು ಚಿತ್ರದಲ್ಲಿ ಕಾಣಬಹುದು. OX ಅಕ್ಷ ಉತ್ಪಾದನಾಂಗಗಳನ್ನು ತೋರಿಸ್ತಾ ಇದೆ. ಯಾವ್ಯಾವುದು ಅಂತ ಹೇಳಿದರೆ ಯೂನಿಟ್ಸ್ ಆಫ್ ಲೇಬರ್ಸ್ ಅಥವಾ ಕ್ಯಾಪಿಟಲ್. ಆಮೇಲೆ Y ಅಕ್ಷ ಉತ್ಪನ್ನವನ್ನು ತೋರಿಸ್ತಾ ಇದೆ. ರೇಖೆ ನೇರವಾಗಿದೆ ಅಲ್ವಾ, ಆ ರೇಖೆ 45 ಡಿಗ್ರಿಯದ್ದಾಗಿದೆ. ಅದನ್ನು ನಾವು ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲನ್ನು ತೋರಿಸಲಿಕ್ಕೆ ಡ್ರಾ ಮಾಡಲಾಗಿದೆ. ಇದು ಉತ್ಪಾದನಾಂಗಗಳು ಮತ್ತು ಉತ್ಪನ್ನ ಎನ್ನುವ ಸ್ಥಿತಿಯನ್ನು ಸಮಾನವಾಗಿ ಇರುವುದನ್ನು ಮಾತ್ರ ಸೂಚಿಸ್ತಾ ಇದೆ. ಹಿಯರ್ ಈಸ್ ಅ ಗ್ರಾಫ್ ರೆಪ್ರೆಸೆಂಟಿಂಗ್ ದಿ ಕಾನ್ಸೆಪ್ಟ್ ಆಫ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. The increase in represented by a straight line at 45 degree angle, since increase on the x-axis are always equal to increase on the y-axis. ಓಕೆ, ಈ ರೀತಿ ನಾವು ಸ್ಥಿರ ಪ್ರತಿಫಲ ನಿಯಮವನ್ನು ಅಧ್ಯಯನ ಮಾಡಬಹುದು. ಇನ್ ದಿಸ್ ವೇ ವಿ ಕ್ಯಾನ್ ಸ್ಟಡಿ ದಿ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಏನು ಹೇಳ್ತಾ ಇದೆ, ಉತ್ಪಾದನೆಯಲ್ಲಿ ಉತ್ಪಾದನಾಂಗಗಳು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಇದ್ದೀವಿ ಅಷ್ಟೇ ಸ್ಥಿರ ದರದಲ್ಲಿ ಏನಾಗ್ತಾ ಇದೆ, ಉತ್ಪಾದನೆ ಹೆಚ್ಚಾಗ್ತಾ ಇದೆ. ಓಕೆ, ಇಷ್ಟು ಸ್ಥಿರ ಪ್ರತಿಫಲ ನಿಯಮದ ಬಗ್ಗೆ ಆಯಿತು. ವಿದ್ಯಾರ್ಥಿಗಳೇ, ಇವಾಗ ಇಳಿಮುಖ ಪ್ರತಿಫಲದ ನಿಯಮದ ಬಗ್ಗೆ ಅಧ್ಯಯನ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಂಟ್ರೊಡಕ್ಷನ್. ಇಳಿಮುಖ ಪ್ರತಿಫಲ ನಿಯಮವು ಅರ್ಥಶಾಸ್ತ್ರದ ಅತ್ಯಂತ ಪ್ರಮುಖ ನಿಯಮಗಳಲ್ಲಿ ಒಂದಾಗಿದೆ. ಈ ನಿಯಮವನ್ನು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಾದ ಡೇವಿಡ್ ರಿಕಾರ್ಡೋ, TR ಮಾಲ್ಥಸ್, JS ಮಿಲ್ ಮುಂತಾದವರು ಮೊಟ್ಟಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದ್ದಾರೆ. ನಂತರ ಈ ನಿಯಮವನ್ನು ಸವಿಸ್ತಾರವಾಗಿ ಚರ್ಚಿಸಿ ಜನಪ್ರಿಯಗೊಳಿಸಿದಂತಹ ಒಂದು ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತದೆ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಈ ನಿಯಮ ಕೃಷಿಗೆ ಅನ್ವಯವಾಗುತ್ತದೆ ಎಂದು ತಿಳಿಸಿದ್ದಾರೆ. ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ ಇನ್ ಎಕನಾಮಿಕ್ಸ್. ದಿಸ್ ಲಾ ವಾಸ್ ಫಸ್ಟ್ ಡೆವಲಪ್ಡ್ ಬೈ ಕ್ಲಾಸಿಕಲ್ ಎಕನಾಮಿಸ್ಟ್ಸ್ ಸಚ್ ಆಸ್ ಡೇವಿಡ್ ರಿಕಾರ್ಡೋ, ಮಾಲ್ಥಸ್ and JS ಮಿಲ್. Later, the law was elaborated and popularized by Dr. Alfred Marshall. ಒಂದು ನಿರ್ದಿಷ್ಟ ಪ್ರಮಾಣದ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳದ ಬಳಕೆಯ ಪ್ರಮಾಣವನ್ನು ದ್ವಿಗುಣಗೊಳಿಸುವುದರಿಂದ ಉತ್ಪಾದನೆ ದ್ವಿಗುಣಗೊಳ್ಳುವುದಿಲ್ಲ ಎಂಬುದು ಪ್ರತಿಯೊಬ್ಬ ಕೃಷಿಕನ ಸಾಮಾನ್ಯ ಅನುಭವವಾಗಿದೆ. ಹಾಗೇನಾದರೂ ಉತ್ಪನ್ನ ದ್ವಿಗುಣಗೊಳ್ಳುವ ಸಾಧ್ಯತೆ ಇದ್ದರೆ ಈ ಜಗತ್ತಿನ ಅಸಂಖ್ಯಾತ ಜನ ಸಮುದಾಯಕ್ಕೆ ಆಹಾರ ಒದಗಿಸುವುದು ಕಷ್ಟವಾಗುತ್ತಲೇ ಇರಲಿಲ್ಲ. ಹಸಿವು, ನರಳುವಿಕೆ, ಬಡತನ ಎಂಬುದು ಈ ಭೂಮಂಡಲಕ್ಕೆ ಕಾಲಿಡುತ್ತಲೇ ಇರಲಿಲ್ಲ. ಆದರೆ ವಾಸ್ತವವಾಗಿ ಪರಿಸ್ಥಿತಿ ಹಾಗಿಲ್ಲ. ನಿರ್ದಿಷ್ಟ ಭೂಮಿ ಪ್ರದೇಶದಲ್ಲಿ ಶ್ರಮ ಮತ್ತು ಬಂಡವಾಳದ ಬಳಕೆಯ ಪ್ರಮಾಣವನ್ನು ದ್ವಿಗುಣಗೊಳಿಸುವುದರಿಂದ ಉತ್ಪನ್ನ ದ್ವಿಗುಣವಾಗುವುದಿಲ್ಲ. ಆದ್ದರಿಂದ ಜನಸಂಖ್ಯೆ ಬೆಳೆದು ಆಹಾರ ಧಾನ್ಯಗಳಿಗಿರುವ ಬೇಡಿಕೆ ಹೆಚ್ಚಿದಂತೆಲ್ಲ ಹೊಸ ಹೊಸ ಭೂಮಿಯನ್ನು ಉಳುಮೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಇಟ್ ಈಸ್ ಅ ಕಾಮನ್ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿ ಫಾರ್ಮರ್ ದ್ಯಾಟ್ doubling the use of labor and capital on fixed pieces of land does not result in doubling the output. If somehow it were possible to double the output in such a case, then feeding the ever-growing global population would not have been a difficult task. Hunger, misery, and poverty would not have existed on this earth. But in reality, that is not the case. When the quantity of labor and capital is doubled on a given fixed area of land, the output does not double. Therefore, as population grows and the demand for food grains increases, it becomes necessary to bring new areas of land under cultivation. ಆಲ್ಫ್ರೆಡ್ ಮಾರ್ಷಲ್ ಅವರ ಪ್ರಕಾರ ಅವರು ಈ ನಿಯಮವನ್ನು ಒಂದು ನಿರ್ದಿಷ್ಟ ಭೂಮಿಯ ಸಾಗುವಳಿಯಲ್ಲಿ ಶ್ರಮ ಮತ್ತು ಬಂಡವಾಳದ ಬಳಕೆಯನ್ನು ಹೆಚ್ಚಿಸಿದಾಗ್ಯೂ ವ್ಯವಸಾಯದ ವಿಧಾನದಲ್ಲಿ ಯಾವುದೇ ಸುಧಾರಣೆಯಾಗದಿದ್ದಲ್ಲಿ ದೊರೆಯುವ ಪ್ರತಿಫಲವು ಹೆಚ್ಚಿಸಿದ ಶ್ರಮ ಮತ್ತು ಬಂಡವಾಳದ ಪ್ರಮಾಣಕ್ಕಿಂತಲೂ ಸಾಮಾನ್ಯವಾಗಿ ಕಡಿಮೆ ಇರುತ್ತದೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಆಲ್ಫ್ರೆಡ್ ಮಾರ್ಷಲ್ ಡಿಫೈನ್ಸ್ ದಿಸ್ ಲಾ ಆಸ್ even if the application of labor and capital is increased on a fixed piece of land without any improvement in agriculture techniques, the return obtained will generally be less than the proportion of the increased input of labor and capital. ಇವಾಗ ಪಟ್ಟಿಯ ಮುಖಾಂತರ ನೋಡೋಣ.
ಈ ಒಂದು ನಿಯಮವನ್ನು. ಪಟ್ಟಿಯಲ್ಲಿ ಸೂಚಿಸಿರುವಂತೆ ಒಬ್ಬ ರೈತ ತನ್ನ 1 ಎಕರೆ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳವನ್ನು ಉಪಯೋಗಿಸಿ ರಾಗಿಯನ್ನು ಉತ್ಪಾದಿಸುತ್ತಾನೆ ಅಂತ ಭಾವಿಸೋಣ. ಶ್ರಮ ಮತ್ತು ಬಂಡವಾಳದ ಒಂದು ಘಟಕದ ಮೌಲ್ಯ 1,000 ರೂಪಾಯಿಗಳು ಎಂದು ಭಾವಿಸೋಣ. ರೈತನು ತನ್ನ 1 ಎಕರೆ ಭೂಮಿಯಲ್ಲಿ ಶ್ರಮ ಮತ್ತು ಬಂಡವಾಳದ ಬಳಕೆಯನ್ನು ಹೆಚ್ಚಿಸಿದಂತೆ ರಾಗಿಯನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ ಅಂತ ತಿಳಿಯೋಣ. ಉತ್ಪಾದನೆಯ ದರವು ಮೇಲಿನ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಅಂದರೆ ಪ್ರಾರಂಭದಲ್ಲಿ ರಾಗಿಯ ಉತ್ಪಾದನೆಯು 3ನೇ ಘಟಕದವರೆಗೆ ಏರಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗಿರುವುದನ್ನು ಪಟ್ಟಿಯಲ್ಲಿ ನಾವು ಗಮನಿಸಬಹುದು. ಅನಂತರ 7ನೇ ಘಟಕದವರೆಗೆ ಇಳಿಕೆ ದರದಲ್ಲಿ ಹೆಚ್ಚಾಗುತ್ತಾ ಹೋಗಿದೆ, ತದನಂತರ ಇಳಿಮುಖವಾಗಿದೆ. ಇದೇ ರೀತಿ ಸರಾಸರಿ ಉತ್ಪನ್ನವೂ ಸಹ 3ನೇ ಘಟಕದವರೆಗೆ ಹೆಚ್ಚಾಗುತ್ತಾ ಹೋಗಿ ನಂತರ ಇಳಿಮುಖವಾಗಿದೆ. 4ನೇ ಘಟಕದಲ್ಲಿ ಸರಾಸರಿ ಮತ್ತು ಸೀಮಾಂತ ಉತ್ಪನ್ನವು ಒಂದಕ್ಕೊಂದು ಸಮನಾಗಿವೆ. ಸೀಮಾಂತ ಉತ್ಪನ್ನವು 8ನೇ ಘಟಕದಲ್ಲಿ ಋಣಾತ್ಮಕವಾಗಿದೆ. ಒಟ್ಟಿನಲ್ಲಿ ಈ ಪಟ್ಟಿಯಲ್ಲಿ ಕಂಡುಬರುವುದೇನೆಂದರೆ ಪ್ರಾರಂಭದಲ್ಲಿ ರಾಗಿಯು ಕಡಿಮೆಯಾಗುತ್ತಾ ಹೋಗಿದೆ. ಉತ್ಪಾದನೆ ಹೆಚ್ಚಿಸಿದಂತೆ ಉತ್ಪಾದನಾಂಗಗಳನ್ನು ಹೆಚ್ಚಿಸುತ್ತಾ ಹೋದಂತೆ ಉತ್ಪಾದನೆ ಏನಾಗಿದೆ, ಒಂದು ಹಂತದವರೆಗೆ ಏರುತ್ತಾ ಹೋಗಿ ತದನಂತರ ಇಳಿಕೆಯಾಗಿ ನಂತರ ಇಳಿಮುಖವಾಗಿ ಋಣಾತ್ಮಕವಾಗಿರುವುದನ್ನು ನಾವು ಕಾಣಬಹುದು. ಆಸ್ ಶೋನ್ ಇನ್ ದಿ ಟೇಬಲ್, ಲೆಟ್ ಅಸ್ ಅಸ್ಯೂಮ್ ಅ ಫಾರ್ಮರ್ ಈಸ್ producing ragi finger millet on 1 acre of land using labor and capital. Let us further assume that the cost of each unit of labor and capital is 1,000 rupees. As the farmer increases the use of labor and capital on his 1 acre of land, the rate of ragi production changes as reflected in the table. Initially, up to the 3rd unit, the production of ragi increases at an increasing rate. Then from the 4th to the 7th unit, the production continues to increase but at a diminishing rate. After that, production declines. Similarly, the average product also increases up to the 3rd unit and then begins to decline. At the 4th unit, the average product and marginal product are equal. By the 8th unit, the marginal product becomes negative. In summary, from this table, we observe that ragi production initially increases, then slowly, eventually declines. ಓಕೆ, ಈ ರೀತಿ ನಾವು ಈ ಒಂದು ಪಠ್ಯ ಮುಖಾಂತರ ಈ ಇಳಿಮುಖ ಪ್ರತಿಫಲ ನಿಯಮವನ್ನು ನೋಡಿದ್ದೇವೆ. ಇವಾಗ ಚಿತ್ರದ ಸಹಾಯದಿಂದ ಅಧ್ಯಯನ ಮಾಡೋಣ. ಚಿತ್ರದಲ್ಲಿ OX ಅಕ್ಷ ಯೂನಿಟ್ ಆಫ್ ಶ್ರಮ ಮತ್ತು ಬಂಡವಾಳವನ್ನು ತೋರಿಸ್ತಾ ಇದೆ. OY ಅಕ್ಷ ರಿಟರ್ನ್ಸನ್ನು ತೋರಿಸ್ತಾ ಇದೆ, ಪ್ರತಿಫಲವನ್ನು. ಅದೇ ರೀತಿ ಉತ್ಪಾದನಾಂಶಗಳನ್ನು Q ಬಿಂದುವಿನಿಂದ Q1ಗೆ ಹೆಚ್ಚಾಗುತ್ತಿರುವುದನ್ನು ನಾವು ಕಾಣಬಹುದು. ಅದನ್ನು P ಬಿಂದುವಿನಿಂದ P1ಗೆ ಅನುಗುಣವಾದ ಉತ್ಪಾದನೆ ಹೆಚ್ಚಳವು ತುಲನಾತ್ಮಕವೇ ಚಿಕ್ಕದಾಗಿದೆ. ಫಲಿತಾಂಶವೇನೆಂದರೆ ಉತ್ಪಾದನಾಂಗಗಳ ಹೆಚ್ಚಳವು ಉತ್ಪಾದನೆಯಲ್ಲಿನ ಹೆಚ್ಚಳಕ್ಕೆ ಹೋಲಿಸಿದರೆ ಹೆಚ್ಚು ಗಣನೀಯವಾಗಿದೆ. ಹೀಗಾಗಿ ಪ್ರಮಾಣಕ್ಕೆ ಕಡಿಮೆಯಾಗುತ್ತಿರುವ ಆದಾಯದ ಒಂದು ಪರಿಸ್ಥಿತಿಯು ಕಡಿಮೆ ಇರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಚಿತ್ರದಲ್ಲಿ ಏನು ಹೇಳ್ತಾ ಇದ್ದೀವಿ, ಶ್ರಮ ಮತ್ತು ಬಂಡವಾಳವನ್ನು ಹೆಚ್ಚಿಸುತ್ತಾ ಹೋದಂತೆ ಏನಾಗ್ತಾ ಇದೆ, ರಿಟರ್ನ್ ಬರುವಂತಹದ್ದು, ಪ್ರತಿಫಲ ಬರುವುದು ಸಹ ಏನಿದೆ ತುಂಬ ಕಡಿಮೆ ಇದೆ. ಇಲ್ಲಿ Qನಿಂದ Q1ಗೆ ಇರುವಷ್ಟು ಗ್ಯಾಪು ಮತ್ತು Pನಿಂದ P1ಗೆ ಇರುವಷ್ಟು ಗ್ಯಾಪು ಏನಿದೆ ಕಡಿಮೆ ಇರುವುದನ್ನು ಕಾಣಿಸ್ತಾ ಇದೆ ಅಲ್ವಾ. ಅದು ಏನು ತೋರಿಸ್ತಾ ಇದೆ, ಉತ್ಪಾದನಾಂಗಗಳನ್ನು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಸ್ತಾ ಇದ್ದೀವಿ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಪ್ರತಿಫಲ ಸಿಗ್ತಾ ಇದೆ ಅಂತ ಅರ್ಥ. ದಿ ಎಕ್ಸ್ ಆಕ್ಸಿಸ್ symbolizes labor and capital quantities, while the y-axis represents output. As factors of production surge from point Q to Q1, higher quantity, the corresponding output increase from point P to P1 is relatively smaller. The outcome is that the increase in factors of production is more substantial compared to the increment in production, thus underscoring the
ಪ್ರೆಸೆನ್ಸ್ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಓಕೆ, ಇಷ್ಟು ವಿವರಣೆ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಆಯಿತು. ಈಗ ಈ 3 ಪ್ರತಿಫಲ ನಿಯಮಗಳಿದ್ದಾವಲ್ಲ, ಏರಿಕೆ ಪ್ರತಿಫಲ, ಇಳಿಕೆ ಪ್ರತಿಫಲ ಮತ್ತು ಸ್ಥಿರ ಪ್ರತಿಫಲ ನಿಯಮ, ಅದನ್ನು ಒಂದೇ ಚಿತ್ರದ ಮೂಲಕ ಇನ್ನೊಂದು ಸತ್ತೆ ಅಧ್ಯಯನ ಮಾಡೋಣ. ಚಿತ್ರದಲ್ಲಿ OX ಅಕ್ಷ ಘಟಕದ ಪ್ರಮಾಣ, ಯೂನಿಟ್ಸ್ ಕ್ವಾಂಟಿಟಿಯನ್ನು ಕೊಟ್ಟಿದೆ. OY ಅಕ್ಷದಲ್ಲಿ ಸೀಮಾಂತ ಉತ್ಪನ್ನ, ಮಾರ್ಜಿನಲ್ ಪ್ರಾಡಕ್ಟನ್ನು ಕೊಡಲಾಗಿದೆ. ಈ ರೇಖಾಚಿತ್ರದಲ್ಲಿ OY ಅಕ್ಷದಲ್ಲಿ ಸೀಮಾಂತ ಉತ್ಪನ್ನ, OX ಅಕ್ಷದಲ್ಲಿ ಘಟಕದ ಪ್ರಮಾಣವನ್ನು ತೆಗೆದುಕೊಂಡಾಗ ಚಿತ್ರದಲ್ಲಿ RS ಎಂಬುದು ರೇಖೆಯು ಪ್ರತಿಫಲ ಪ್ರಮಾಣದ ರೇಖೆಯಾಗಿದೆ. ಇದು ಏರಿಕೆ, ಸ್ಥಿರ ಮತ್ತು ಇಳಿಕೆ ಎಂಬ 3 ಹಂತಗಳನ್ನು ಒಳಗೊಂಡಿದೆ. ಆ ಪ್ರಕಾರ ಪ್ರಾರಂಭದಲ್ಲಿ ಪ್ರತಿಫಲ ಪ್ರಮಾಣವು ಹೆಚ್ಚಾಗುತ್ತಾ ಹೋಗಿ ನಂತರ ಸ್ಥಿರವಾಗಿ ತದನಂತರ ಇಳಿಯುತ್ತದೆ. ಇದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಒಟ್ಟಿನಲ್ಲಿ ಈ ನಿಯಮದ ಪ್ರಕಾರ ಪ್ರತಿಫಲವನ್ನು ಹೆಚ್ಚು ಮಾಡಬೇಕಿದ್ದರೆ ಎಲ್ಲ ಉತ್ಪಾದನಾ ಘಟಕಗಳನ್ನು ಏಕಕಾಲದಲ್ಲಿ ಹೆಚ್ಚಿಸಬೇಕು. ಆದರೆ ನೈಜ ಜಗತ್ತಿನಲ್ಲಿ ಇದು ತುಂಬ ಕಷ್ಟಕರವಾದ ವ್ಯವಸ್ಥೆ ಅಥವಾ ಸಂಗತಿಯಾಗಿರುತ್ತೆ. ಇನ್ ದಿಸ್ ಲೈನ್ಸ್ ಡಯಾಗ್ರಾಮ್, the OX axis represents the marginal product and the OY axis represents the marginal product and the OX axis represents the quantity of product input. The line RS in the diagram is the return scale line. It includes 3 stages: increasing, constant and diminishing. According to in the beginning, the rate of return increases, then it becomes constant and later it declines. This is shown in the above diagram. In summary, according to this law, if one wants to increase returns, all factors of production must be increased simultaneously. However, in the real world today, this is very difficult to achieve. Okay, come to the conclusion. ಪ್ರತಿಫಲ ನಿಯಮವು ಉತ್ತಮ ಉತ್ಪಾದನಾ ತಂತ್ರಗಳು ಮತ್ತು ಆರ್ಥಿಕ ನೀತಿಗಳನ್ನು ನಿರ್ಮಿಸುವ ಬಲವಾದ ನೆಲೆಗಳನ್ನು ಒದಗಿಸುವ ಮೂಲಕ ಸಹಾಯ ಮಾಡುತ್ತದೆ. ಅವು ಉತ್ಪಾದಕರು ಮತ್ತು ನೀತಿ ನಿರೂಪಕರಿಗೆ ಉತ್ಪಾದನೆಯನ್ನು ಉತ್ತಮಗೊಳಿಸುವ, ವೆಚ್ಚವನ್ನು ಕಡಿಮೆ ಮಾಡುವ ಮತ್ತು ದೀರ್ಘಾವಧಿಯಲ್ಲಿ ಸುಸ್ಥಿರ ಬೆಳವಣಿಗೆಯನ್ನು ಬೆಳೆಸುವ ಮಾಹಿತಿಯುಕ್ತ ಆಯ್ಕೆಗಳನ್ನು ನೀಡುವಲ್ಲಿ ಮಾರ್ಗದರ್ಶನ ನೀಡುತ್ತವೆ. ಹೆನ್ಸ್ ದಿ ಲಾ ಆಫ್ ರಿಟರ್ನ್ ಟು ಸ್ಕೇಲ್ ಅಸಿಸ್ಟ್ಸ್ by providing a sound base upon which sound production strategies and economic policies are built. They guide producers and policymakers in making informed choices that optimize output, minimize cost and foster sustainable growth in the long run. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಲ್ಲಿ ನಾವು ಪ್ರತಿಫಲ ನಿಯಮದ ಮುಂದಿನ ಭಾಗವಾದ ಸ್ಥಿರ ಪ್ರತಿಫಲ ನಿಯಮ ಮತ್ತು ಇಳಿಕೆ ಪ್ರತಿಫಲ ನಿಯಮವನ್ನು ನೋಡಿದ್ದೀವಿ. ಸ್ಥಿರ ಪ್ರತಿಫಲ ನಿಯಮದಲ್ಲಿ ಅದರ ಪೀಠಿಕೆ, ಅದರ ಅರ್ಥ, ಅದರ ವ್ಯಾಖ್ಯಾನ ಮತ್ತು ಟೇಬಲ್ ಚಿತ್ರದ ಮೂಲಕ ಅದರ ವಿವರಣೆಯನ್ನು ನೋಡಿದ್ದೀವಿ. ಇಳಿಮುಖ ಪ್ರತಿಫಲ ನಿಯಮದಲ್ಲಿಯೂ ಸಹ ಅದರ ಪೀಠಿಕೆ, ಅದರ ಅರ್ಥ, ವ್ಯಾಖ್ಯಾನ ಮತ್ತು ಟೇಬಲ್ ಹಾಗೂ ಚಿತ್ರದ ಮೂಲಕ ನಾವು ಅದನ್ನು ವಿವರಣೆ ಮಾಡಿದ್ದೀವಿ. ಕೊನೆಯದಾಗಿ 3 ಪ್ರತಿಫಲ ನಿಯಮಗಳನ್ನು ಒಂದೇ ಚಿತ್ರದ ಮೂಲಕ ವಿವರಿಸಿದ್ದೀವಿ. ಇನ್ ದಿಸ್ ಸೆಷನ್ ಫಸ್ಟ್ ವಿ ಸ್ಟಡಿಡ್ constant return to scale, its introduction, meaning, definition, table and the diagrammatical representation. And next, diminishing return to scale. In that, again, introduction, meaning, definition, table, diagram. After that, we have studied all the 3 return to scale in one diagram. Okay, ಇಷ್ಟನ್ನು ನೆನಪಿಟ್ಕೊಂಡಿರಿ. ಧನ್ಯವಾದಗಳು.